ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಪ್ರಪಂಚದ ಎಲ್ಲ ರಾಷ್ಟ್ರಗಳು ಕೂಡ ಯುದ್ಧವನ್ನು ಮಾಡೋದಕ್ಕೆ ಹೊರಟಿದೆ, ಆದರೆ ಭಾರತ ಮಾತ್ರ ವಿಶ್ವಕ್ಕೆ ಶಾಂತಿಯನ್ನು ಸರೋದಕ್ಕೆ ಹೊರಟಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲರೂ ಕೂಡ ಭಾರತದ ಜೊತೆಗೆ ನಿಲ್ಲಬೇಕು ಅಂತೇಳಿ ಇಷ್ಟಪಡ್ತಾರೆ. ಭಾರತದ ಮೇಲೆ ಯಾವುದಾದ್ರೂ ರಾಷ್ಟ್ರ ಯುದ್ಧವನ್ನು ಮಾಡುತ್ತೆ ಅಂದರೆ ಮೊದಲು ನೀವು ನಮ್ಮನ್ನು ದಾಟಿ ಹೋಗಬೇಕು ಅಂತ ಹೇಳ್ತಾರೆ. ಅಂಥ ಒಂದು ಶಕ್ತಿಯುತವಾದ ಸ್ಥಾನದಲ್ಲಿ ಇವತ್ತು ಭಾರತ ಇದೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ವಿಶ್ವದ ಎಲ್ಲ ಕಡೆ ಜೈನರು ಒಟ್ಟಾಗಿ ಹೆಚ್ಚು ಕಡಿಮೆ 150 ರಾಷ್ಟ್ರಗಳಲ್ಲಿ ಹೆಚ್ಚು ಕಡಿಮೆ 25-30 ಲಕ್ಷಕ್ಕಿಂತ ಹೆಚ್ಚು ಜೈನರು ಒಟ್ಟಾಗಿ ನಮೋಕಾರ ಮಂತ್ರವನ್ನು ಪಠಣ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ದೇಶದ ಪ್ರಮುಖರು ಅಂತಾನೆ ಕರೆಸ್ಕೊಳ್ಪಡ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಭಾಗವಾಗ್ತಾ ಇದ್ದಾರೆ. ನಗರದ ದೆಹಲಿಯ ಒಂದು ಕೇಂದ್ರ ಸ್ಥಾನದಲ್ಲಿ ಇದನ್ನು ಆಯೋಜನೆ ಮಾಡಿದ್ದಾರೆ. ಬನ್ನಿ ಹಾಗಾದರೆ ನೋಡೋಣ ನಮೋಕಾರ ಮಂತ್ರದ ಪಠಣ ಹೇಗಿರುತ್ತೆ, ಅವರೆಲ್ಲರೂ ಕೂಡ ಸಾಮೂಹಿಕವಾಗಿ ಅದನ್ನು ಹೇಗೆ ಪಠಣ ಮಾಡ್ತಾರೆ, ಅದರ ಉಪಯೋಗಗಳು ಏನು, ಯಾರ್ಯಾರು ಅದ್ರ ಬಗ್ಗೆ ಮಾತಾಡ್ತಾರೆ ಅನ್ನೋದನ್ನು ತಿಳ್ಕೊಂಬರೋಣ. ಏನು ಬೇಕು ಇದರಲ್ಲಿ ಇಲ್ಲಿ ಸಹಾಯ ನಿಮಗೆ ಟೆಕ್ನಿಕಲ್ ಆಗಿ ಆಮೇಲೆ ನಂತರ ಇವತ್ತು ದಾವಣಗೆರೆಯಲ್ಲಿ ನಮ್ಮ ಜೀತೋ ಮೇನ್ ವಿಂಗ್ನಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೋ ಅದಕ್ಕಿಂತ ಜಾಸ್ತಿ ದಾವಣಗೆರೆ ಲೇಡೀಸ್ ವಿಂಗ್ನಲ್ಲಿ ಇದ್ದಾರೆ. ಅವರಿಗಾಗಿ ದಯವಿಟ್ಟು ಎಲ್ಲರೂ ಒಂದು ಚಪ್ಪಾಳೆ ತಟ್ಟಬೇಕು. ಯಾಕಂದರೆ ಮೊನ್ನೆ ಈಗ ರಂಗೋಲಿ ಬಿಡಿಸಿದ್ದಾರೆ. ಇಲ್ಲಿ ನಮ್ಮ ಗುರುವರ್ಯರ ಮರ್ಯಾದೆಗಾಗಿ, ಅವರ ರೆಸ್ಪೆಕ್ಟ್ಗಾಗಿ ಇಲ್ಲಿ ಇದನ್ನು ಮಾಡಿದ್ದಾರೆ. ದಯವಿಟ್ಟು ಅವರಿಗಾಗಿ ನಾವೆಲ್ಲರೂ ಭಾಳ ಋಣಿಯಾಗಿದ್ದೇವೆ. ಆ ರೀತಿ ಇಡೀ ದೇಶ ತುಂಬ, ಇಡೀ ವಿಶ್ವ ತುಂಬ ಜೈನ್ ಯೂತ್ ವಿಂಗ್ನಲ್ಲಿ ಹೆಣ್ಣುಮಕ್ಕಳು ಮತ್ತು ಹುಡುಗರು ಎಲ್ಲರೂ ಸೇರಿಕೊಂಡು ಸಾವಿರಾರು ಕೋಟಿ ರೂಪಾಯಿ ಕೂಡ ಇದರಲ್ಲಿ ವೆಚ್ಚ ಮಾಡ್ತಾ ಇದೆ. ಇದರಲ್ಲಿ ಒಂದು ಜಿತೋ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಫೋರಮ್ ಅಂತ ಒಂದಿದೆ. ಅದರಲ್ಲಿ ಈಗ ಆಲ್ರೆಡಿ ನಿಮಗೆಲ್ಲರಿಗೂ ಹೆಮ್ಮೆ ಆಗುತ್ತೆ, 250 ಟ್ರೈನಿಂಗ್ ತಗೊಂಡು 358 ಜನ ಬ್ಯಾಂಕ್ ಇದು UPSC ಅಂದರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಆಫೀಸರ್ಸ್ ಆಗಿದ್ದಾರೆ. 114 ಜನ ಬ್ಯಾಂಕ್ ಆಫೀಸರ್ಸ್ ಆಗಿದ್ದಾರೆ. 76 ಜನ ಸ್ಟೂಡೆಂಟ್ಸು IITಸಿಗೆ, ಆಮೇಲೆ 121 ಜನ ಸ್ಟೂಡೆಂಟ್ಸು NITಗೆ ಅಡ್ಮಿಟ್ ಆಗಿದ್ದಾರೆ. ಇದೆಲ್ಲ ಜೀತೋಯಿಂದ ಆಗಿದೆ. ನೀವು ಯಾವುದೇ ಜೀತೋ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಮಗು ಇವತ್ತು PUC ಮಾಡಿಕೊಂಡು ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಅವರು IITಗೋ ಅಥವಾ IPS IAS ಮಾಡಲಿಕ್ಕೂ ಹೋಗಬೇಕು ಅಂದರೆ ಅವರಿಗಾಗಿ ವೇದಿಕೆಯನ್ನು ನಮ್ಮ 2 ಲಕ್ಷ ಇದೆ ಮತ್ತು ಚೀಫ್ ಪ್ಯಾಟ್ರನ್ ಮೆಂಬರ್ ಅಂತ 15 ಲಕ್ಷ ಇದೆ. ಅದನ್ನು ನೀವು ಯಾರು ಬೇಕಾದರೂ ಆಗ್ಬೋದು. ಈಗ ಎಲ್ಲಕ್ಕಿಂತ ಹೊಸ ಮೆಂಬರ್ಸ್ ಆಗಿದ್ದಾರೆ ಕೆಲವರು, ಅವ್ರನ್ನ ಈ एक ऊर्जा, न कोई उतार न कोई चढ़ाव, बस स्थिरता, बस समभाव। आध्यात्मिक शक्ति को एक ऐसी चेतना अब भी अपने जैसी मिला, एक जैसा प्रकाश भीतर हिलाए। ऐसे अवतार महामंत्र की इस आध्यात्मिक शक्ति को अब भी अपने भीतर अनुभव कर रहा। कुछ वर्ष पूर्व मैं बेंगलुरु में ऐसे ही एक सामूहिक मंत्रोच्चार का साक्षी बना था। आज वही अनुभूति हुई और उतनी ही गहराई में इस बार देश विदेश में एक साथ एक ही चेतना से जुड़े लाखों करोड़ों पुण्य आत्माएं एक साथ बोले गए शब्द, एक साथ जागी ऊर्जा, ये वाकई अभूतपूर्व है। रावत श्राविकाएं, भाइयों बहनों,
इस शरीर का जन्म गुजरात में हुआ, जहां हर गली में जैन धर्म का प्रभाव मिलता है। और बचपन से ही मुझे जैन आचार्यों का सानिध्य मिला। साथियों, नवकार महामंत्र सिर्फ मंत्र नहीं है, ये हमारी आस्था का केंद्र है। हमारे जीवन का मूल स्वर, और इसका महत्व सिर्फ आध्यात्मिक नहीं है, ये स्वयं से लेकर समाज तक सबको राह दिखाता है। जन से जग तक की यात्रा है। इस मंत्र का प्रत्येक पद ही नहीं, प्रत्येक अक्षर भी अपने आप में एक मंत्र है। जब हम नवकार महामंत्र बोलते हैं, हम नमन करते हैं पंच परमेष्ठी। कौन है पंच परमेष्ठी? अरिहंत, जिन्होंने केवल ज्ञान प्राप्त किया, जो भव्य जीवों को बोध कराते हैं, जिनके 12 दिव्य गुण है। सिद्ध, जिन्होंने 8 कर्मों का क्षय किया, मोक्ष को प्राप्त किया। 8 शुद्ध गुण जिनके पास है। आचार्य, जो महाव्रत का पालन करते हैं, जो पथ प्रदर्शक है, 36 गुणों से युक्त उनका व्यक्तित्व है। उपाध्याय, जो मोक्ष मार्ग के ज्ञान को शिक्षा में ढालते हैं, जो 25 गुणों से भरे हुए साधु, जो तप की अग्नि में खुद को कसते, जो मोक्ष की प्राप्ति को उस दिशा में बढ़ रहे हैं। इनमें भी हैं 27 महान गुण। साथियों, जब हम नवकार महामंत्र बोलते हैं, हम नमन करते हैं 108 दिव्य गुणों का। हम स्मरण करते हैं मानवता का हित। यह मंत्र हमें याद दिलाता है ज्ञान और कर्म ही जीवन की दिशा है। गुरु ही प्रकाश है और मार्ग वही है जो भीतर से निकलता है। नवकार महामंत्र कहता है, स्वयं पर विश्वास करो, स्वयं की यात्रा शुरू करो। दुश्मन बाहर नहीं है, दुश्मन भीतर है। नकारात्मक सोच, अविश्वास, वैमनस्य, स्वार्थ, यही वे शत्रु हैं जिन्हें जीतना ही असली विजय है। और यही कारण है
कि जैन धर्म हमें बाहरी दुनिया नहीं, खुद को जीतने की प्रेरणा देता है। जब हम खुद को जीतते हैं, हम अरिहंत बनते हैं। और इसलिए नवकार महामंत्र मांग नहीं है, ये मार्ग है। एक ऐसा मार्ग जो इंसान को भीतर से शुद्ध करता है, जो इंसान को सौहार्द की राह दिखाता है। साथियों, नवकार महामंत्र सही मायने मानव ध्यान, साधना और आत्मशुद्धि का मंत्र है। इस मंत्र का एक वैश्विक परिप्रेक्ष्य है। यह शाश्वत महामंत्र भारत की अन्य श्रुति स्मृति परंपराओं की तरह पहले सदियों तक मौखिक रूप से, फिर शिलालेखों के माध्यम से और आखिर में प्राकृत पांडुलिपियों के द्वारा पीढ़ी दर पीढ़ी आगे बढ़ा और आज भी ये हमें निरंतर राह दिखाता है। नवकार महामंत्र पंच परमेष्ठी की वंदना के साथ ही सम्यक ज्ञान है, सम्यक दर्शन है, सम्यक चरित्र है और सबसे ऊपर मोक्ष की ओर ले जाने वाला मार्ग है। हम जानते हैं जीवन के 9 तत्व हैं। जीवन को ये 9 तत्व पूर्णता की ओर ले जाते, इसलिए हमारी संस्कृति में 9 का विशेष महत्व है। जैन धर्म में नवकार महामंत्र, 9 तत्व, 9 पुण्य और अन्य परंपराओं में 9 निधि, नवद्वार, नवग्रह, नवदुर्गा, नवधा भक्ति, 9 हर जगह है, हर संस्कृति में, हर साधना में। जब भी 9 बार या 27, 54, 108 बार, यानी 9 के मल्टीपल्स। क्यों? क्योंकि 9 पूर्णता का प्रतीक है। 9 के बाद सब रिपीट होता है। 9 को किसी से भी गुणा करो, उत्तर का मूल फिर 9 ही होता है। ये सिर्फ मैथ नहीं है, गणित नहीं है, ये दर्शन है जो हम पूर्णता को पा लेते हैं तो फिर उसके बाद हमारा मन, हमारा मस्तिष्क स्थिरता के साथ ऊर्ध्वगामी हो जाता है। नई चीजों की इच्छा नहीं रह जाती।
प्रगति के बाद भी हम अपने मूल से दूर नहीं जाते, और यही नवकार मंत्र का महामंत्र का सार है। साथियों, नवकार महामंत्र का एक दर्शन विकसित भारत के विजन से जुड़ता है। मैंने लाल किले से कहा, विकसित भारत यानी विकास भी विरासत भी। एक ऐसा भारत जो रुकेगा नहीं, ऐसा भारत जो थमेगा नहीं। जो ऊंचाई छुएगा लेकिन अपनी जड़ों से नहीं कटेगा। विकसित भारत अपनी संस्कृति पर गर्व करेगा। इसलिए हम अपने तीर्थंकरों की शिक्षाओं को सहेजते हैं। जब भगवान महावीर के 2550वें निर्माण महोत्सव का समय आया तो हमने देश भर में उसे मनाया। आज जब प्राचीन मूर्तियां विदेश से वापस आती हैं तो उसमें हमारे तीर्थंकर की प्रतिमाएं भी लौटती है। आपको जानकर गर्व होगा, बीते वर्षों में 20 से ज्यादा तीर्थंकरों की मूर्तियां विदेश से वापस आई हैं। एक कभी न कभी चोरी की गई। साथियों, भारत की पहचान बनाने में जैन धर्म की भूमिका अमूल्य है। हम इसे सहेजने के लिए प्रतिबद्ध हैं। मैं नहीं जानता हूं आप में से कितने लोग नया संसद भवन देखने गए होंगे, और गए भी होंगे तो ध्यान से देखा होगा कि नहीं देखा होगा। आपने देखा नई संसद बनी, लोकतंत्र का मंदिर, वहां भी जैन धर्म का प्रभाव साफ दिखता है। जैसा ही आप संसद के नए भवन में शार्दुल द्वार से प्रवेश करते हैं तो स्थापत्य गैलरी में सम्मेद शिखर दिखता है। लोकसभा के प्रवेश पर तीर्थंकर की मूर्ति है। ये मूर्ति ऑस्ट्रेलिया से लौटी है। संविधान गैलरी की छत पर भगवान महावीर की अद्भुत पेंटिंग है। साउथ बिल्डिंग की दीवार पर सभी 24 तीर्थंकर एक साथ है।
कुछ लोगों में जान आने में समय लगता है। बड़े इंतजार के बाद आता है, लेकिन मजबूती से आता है। ये दर्शन हमारे लोकतंत्र को दिशा दिखाते हैं, सम्यक मार्ग दिखाते हैं। जैन धर्म की परिभाषा बड़े ही सार गर्भित सूत्रों में प्राचीन आगम ग्रंथों में निबद्ध की गई, जैसे वत्थु सहावो धम्मो, चारितम खलु धम्मो, जीवाण रक्षणम धम्मो। इन्हीं संस्कारों पर चलते हुए हमारी सरकार सबका साथ, सबका विकास के मंत्र पर आगे बढ़ रही है। साथियों, जैन धर्म का साहित्य भारत के बौद्धिक वैभव की रीढ़ है। इस ज्ञान को संजोना हमारा कर्तव्य है, और इसलिए हमने प्राकृत और पाली को क्लासिकल लैंग्वेज का दर्जा दिया। अब जैन साहित्य पर और रिसर्च करना संभव है। और साथियों, भाषा बचेगी तो ज्ञान बचेगा। भाषा बढ़ेगी तो ज्ञान का विस्तार होगा। आप जानते हैं, हमारे देश में सैकड़ों साल पुरानी जैन पांडुलिपियां, मैन्युस्क्रिप्ट, हर पन्ना इतिहास का दर्पण है, ज्ञान का सागर है। समया धम्म मुदा हरे मुनि, समता में ही धर्म है। जो स्वयं जड़ बेसिक जा तेनो भवई बंधु, जो ज्ञान का गलत इस्तेमाल करता है वो नष्ट हो जाता है। कामो कसायो खबे सो मुनि पावक कम, जो काम और कसायों को जीत लेता है वही सच्चा मुनि है। लेकिन साथियों, दुर्भाग्य से अनेक अहम ग्रंथ धीरे धीरे लुप्त हो रहे। इसलिए हम ज्ञान भारत मिशन शुरू करने जा रहे हैं। इस वर्ष बजट में इसकी घोषणा की गई। देश में करोड़ों पांडुलिपियों का सर्वे कराने की तैयारी इसमें हो रही है। प्राचीन धरोहरों को डिजिटल करके हम प्राचीनता को आधुनिकता से जोड़ेंगे। ये बजट में बहुत महत्वपूर्ण घोषणा थी और आप लोगों को तो ज्यादा गर्व होना चाहिए।
लेकिन आपका पूरा ध्यान 12 लाख रुपया इनकम टैक्स मुक्ति इस पर गया। अकलमंद को इशारा काफी है। साथियों, ये जो मिशन हमने शुरू किया, ये अपने आप में एक अमृत संकल्प है। नया भारत एआई से संभावनाएं खोजेगा और आध्यात्म से दुनिया को राह दिखाएगा। साथियों, जितना मैंने जैन धर्म को जाना है, समझा है, जैन धर्म बहुत ही साइंटिफिक है, उतना ही संवेदनशील है। विश्व आज जिन परिस्थितियों से जूझ रहा है, जैसे युद्ध, आतंकवाद या पर्यावरण की समस्याएं हो, ऐसी चुनौतियों का हल जैन धर्म के मूल सिद्धांतों में समाहित है। जैन परंपरा के प्रतीक चिन्ह में लिखा है, परस्परो ग्रह जीवानम, अर्थात जगत के सभी जीव एक दूसरे पर आधारित है। इसलिए जैन परंपरा सूक्ष्मतम हिंसा को भी वर्जित करती है। पर्यावरण संरक्षण, परस्पर सद्भाव और शांति का यह सर्वोत्तम संदेश है। हम सभी जैन धर्म के 5 प्रमुख सिद्धांतों के बारे में भी जानते हैं, लेकिन एक और प्रमुख सिद्धांत है अनेकांतवाद। अनेकांतवाद का दर्शन आज के युग में और भी प्रासंगिक हो गया है। जब हम अनेकांतवाद पर विश्वास करते हैं तो युद्ध और संघर्ष की स्थिति ही नहीं बनती। तब लोग दूसरों की भावनाएं भी समझते हैं और उनका पर्सपेक्टिव भी समझते हैं। मैं समझता हूं आज पूरे विश्व को अनेकांतवाद के दर्शन को समझने की सबसे ज्यादा जरूरत है। साथियों, आज भारत पर दुनिया का विश्वास और भी गहरा हो रहा है। हमारे प्रयास, हमारे परिणाम अपने आप में अब प्रेरणा बन रहे हैं। वैश्विक संस्थाएं भारत की ओर देख रही है। क्यों? क्योंकि भारत आगे बढ़ा है, और जब हम आगे बढ़ते हैं, ये भारत की विशेषता है, जब भारत आगे बढ़ता है तो दूसरों के लिए रास्ते खुलते हैं। यही तो जैन धर्म की भावना है। मैं फिर कहूंगा, परस्परोपकार जीवाना, जीवन आपसी सहयोग से ही चलता है। इसी सोच के कारण भारत से दुनिया की अपेक्षाएं भी बढ़ी है, और हम भी अपने प्रयास तेज कर चुके हैं।
आज सबसे बड़ा संकट है, अनेक संकटों में से एक संकट की चर्चा ज्यादा है, क्लाइमेट चेंज। इसका हल क्या है? सस्टेनेबल लाइफस्टाइल। इसलिए भारत ने शुरू किया मिशन लाइफ। मिशन लाइफ का अर्थ है लाइफस्टाइल फॉर एनवायरमेंट, लाइफ। और जैन समाज तो सदियों से यही जीता आया है। सादगी, संयम और सस्टेनेबिलिटी आपके जीवन के मूल में। जैन धर्म में कहा गया है अपरिग्रह। अब समय है इन्हें जन जन तक पहुंचाने का। मेरा आग्रह है, आप जहां हो, दुनिया के किसी भी कोने पर, जिस देश में, जरूर मिशन लाइफ के ध्वजवाहक बने। साथियों, आज की दुनिया इंफॉर्मेशन की दुनिया है। नॉलेज का भंडार नजर आने लगा है, लेकिन न विद्या ज्ञानम करोति किंचित। विवेक के बिना ज्ञान बस भारीपन है, गहराई नहीं है। जैन धर्म हमें सिखाता है नॉलेज और विजडम से ही राइट पाथ मिलता है। हमारे युवाओं के लिए ये संतुलन सबसे जरूरी है। हमें टैग हो, जहां टैग हो वहां टच भी हो। जहां सील हो वहां सौल भी तो हो, आत्मा भी तो हो। नवकार महामंत्र इस विजडम का स्रोत बन सकता है। नई पीढ़ी के लिए ये मंत्र केवल जप नहीं, एक दिशा है। साथियों, आज जब इतनी बड़ी संख्या में विश्व भर में एक साथ नवकार महामंत्र का जाप किया है, तो मैं चाहता हूं आज हम सब जहां भी बैठे हो, कमरे में ही सिर्फ नव संकल्प लेकर जाएं। ताली नहीं बजेगी। पानी बचाने का संकल्प। आप में से बहुत सारे साथी महुरी यात्रा करने गए होंगे। वहां बुद्धि सागर जी महाराज ने 100 साल पहले एक बात कही थी, वो वहां लिखी हुई है। बुद्धि सागर महाराज जी ने कहा था, पानी किराने की दुकान में बिकेगा। 100 साल पहले का। आज हम उस भविष्य को जी रहे हैं। हम किराने की दुकान पे पानी पीने के लिए लेते हैं। हमें अब एक एक बूंद की कीमत समझनी है। एक एक बूंद उसे बचाना ये हमारा कर्तव्य है। दूसरा संकल्प, एक पेड़ मां के नाम।
पिछले कुछ महीनों में देश में 100 करोड़ से ज्यादा पेड़ लगे। अब हर इंसान अपनी मां के नाम एक पेड़ लगाए, मां के आशीर्वाद जैसा उसे सींचे। मैंने एक प्रयोग किया था, गुजरात की धरती पर आपने मुझे सेवा का मौका दिया था, तो तारंगा जी में मैंने तीर्थंकर वन बनाया था। तारंगा जी विराम से बनता है, यात्रियों के लिए बैठने की जगह मिल जाए, और मेरा मन था कि तीर्थंकर वन में हमारे 24 तीर्थंकर जिस वृक्ष के नीचे बैठे 8 वर्ष मुझे नहीं मिले। ವೀಕ್ಷಕರೇ, ನೀವೆಲ್ಲ ನೋಡ್ತಾ ಇದ್ರಿ, ಇಷ್ಟೊತ್ತು ವಿಶ್ವದ ಎಲ್ಲೆಡೆ ಅತ್ಯಂತ ಶಾಂತಿಯ ಸಮಾಜ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಜೈನ ಮತ್ತು ಬೌದ್ಧ ಧರ್ಮದಿಂದ ನಮೋಕಾರ ಮಂತ್ರವನ್ನು ಪಠನೆ ಮಾಡಿದ್ರು. ಸೊ ದಾವಣಗೆರೆಯಲ್ಲಿ ಕೂಡ ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡಿರ್ತಕ್ಕಂಥ ನಮೋಕಾರ ಮಂತ್ರದ ಸಾಕಷ್ಟು ಮುಖಂಡರು ಇಲ್ಲಿದ್ದಾರೆ. ಅವ್ರ ಜೊತೆ ಒಬ್ಬೊಬ್ಬರಾಗಿ ಮಾತಾಡ್ತಾ ಹೋಗೋಣ. ಅವ್ರ ಹೆಸರು ಹೇಳಿ, ಅವ್ರ ಏನು ಅನಿಸಿಕೆ ಅನಿಸುತ್ತೆ ಅಂತ ಹೇಳಿ ಹಾಗೆ ಒಂದೊಂದೇ ಮಾತುಗಳಲ್ಲಿ ಕೇಳೋಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಅಜಿತ್ ಒಸ್ವಾಲ್. ಓಕೆ, ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಮೋಕಾರ ಸರ್, ಪಠನೆ ಮಾಡಿದ್ರಿ? ಇದು ನಾನು ಜಿತೋ ಕನ್ವೀನರು. ಓಕೆ, ಜಿತೋ 2008ರಿಂದ ಶುರು ಆಯಿತು. ಈಗ ಸುಮಾರು 40 ದೇಶಗಳಲ್ಲಿ ಹರಡಿದೆ. ಇವತ್ತು 108 ದೇಶಗಳಲ್ಲಿ ನೌಕಾರ ಪಠಣ ಒಂದೇ ಸಮಯದಲ್ಲಿ ಶುರುವಾಗಿದೆ. ಹೀಗಾಗಿ ಈ ವಿಶ್ವಶಾಂತಿಗಾಗಿ ಇದು ಮಾಡಿರೋವಂಥ ಕಾರ್ಯಕ್ರಮ. ವಿಶ್ವಕ್ಕೆಲ್ಲ ಶಾಂತಿ ಆಗಲಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು ಸೊ ಮಚ್ ಸರ್. ಜಿತೇಂದ್ರ ಅವರು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ನಮೋಕಾರ ಮಂತ್ರವನ್ನು ಪ್ರಧಾನಿ ಮೋದಿಯಾಗಿ ವಿಶ್ವದ 150 ರಾಷ್ಟ್ರಗಳಿಗಿಂತ ಹೆಚ್ಚು ರಾಷ್ಟ್ರಗಳಲ್ಲಿ ಪಠಿಸ್ತಾ ಇದ್ದಾರೆ. ಎಲ್ಲರಿಗೂ ಜೈ ಜಿನೇಂದ್ರ. ಇವತ್ತು ತುಂಬ ಹರ್ಷದಾಯಕವಾದ ದಿನ. ಏಕೆಂದರೆ ನಮ್ಮ ಜೈನ ಸಮಾಜದ ನಮೋಕಾರ ಮಂತ್ರದ ಮಹತ್ವವನ್ನು ನಮ್ಮ ದೇಶದ ಪ್ರತಿಷ್ಠಿತ ಪ್ರಧಾನಿಯವರು ಸಾಮಾನ್ಯ ಜನಕ್ಕೆ ತಿಳಿಸ್ಕೊಟ್ರು. ಇದು ನಿಜವಾಗ್ಲೂ ಒಂದು ಭಾಳ ಅತ್ಯುನ್ನತ ಕಾರ್ಯಕ್ರಮ. ಯಾಕೆಂದರೆ ನಮಗೆ ಗೊತ್ತಿರುತ್ತೆ, ಪ್ರಪಂಚಕ್ಕೆ ಗೊತ್ತಾಗಬೇಕು. ಇವತ್ತು ಅವ್ರ ಸ್ಪೀಚ್ ಕೇಳಿದರೆ ಅವರು ನಮ್ಮ ಧರ್ಮದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ, ನಮ್ಮ ಬಗ್ಗೆ ಎಷ್ಟು ಹೇಳಿದ್ದಾರೆ ಅಂತ ನಿಜವಾಗ್ಲೂ ಆನಂದ ಆಗುತ್ತೆ. ಈ ರೀತಿ ಪಾಲಿಸೋದ್ರಿಂದ ನಮ್ಮದು ಅಹಿಂಸಾ ಪರಮೋ ಧರ್ಮ ಅಂತ ನಂಬಿರೋ ಧರ್ಮ, ಹಾಗೂ ಪ್ರತಿಯೊಬ್ಬರಿಗೂ ಜೀವಿಸಲು ಬಿಡು ಅನ್ನೋ ಧರ್ಮ, ಈ ರೀತಿ ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನು ಪ್ರಪಂಚಕ್ಕೆ ಸಾರಬೇಕು, ಪ್ರಪಂಚಕ್ಕೆ ಹೇಳಬೇಕು. ಇವತ್ತು ಪ್ರಪಂಚಕ್ಕೆ ಇದು ಅವಶ್ಯಕತೆ ತುಂಬ ಇದೆ. ಈ ಅವಶ್ಯಕತೆ ಇರೋ ಟೈಮಲ್ಲಿ ನಮ್ಮ ಮೋದಿಯವರು ತೊಗೊಂಡಿರೋ ಸ್ಟೆಪ್ಪು ತುಂಬ ಒಳ್ಳೆಯ ಸಮಯ ಇದು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಜೈನ್ ಸಮಾಜದಿಂದ ಯಾವುದಾದ್ರು ಒಳ್ಳೆಯ ಕಾರ್ಯಕ್ರಮಗಳಿದಾವೆ ಅದು ಮಾಡ್ತಾ ಹೋಗುತ್ತೀವಿ. ಮೋದಿಯವರ ಸಪೋರ್ಟ್ ನಮಗೆ ಸಿಕ್ಕಿದೆ. ಹಾಗೆ ಇವತ್ತು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮ್ಮ ದಾವಣಗೆರೆ ಸಮಾಜದಲ್ಲಿ. ನಾನು ದಿಗಂಬರ ಜೈನ ಸಮಾಜದಲ್ಲಿ ಮಹಾವೀರ ಯುವ ಮಂಚನ ಅಧ್ಯಕ್ಷನಾಗಿ ಹಾಗೂ ಪಾರ್ಶ್ವನಾಥ ಟೆಂಪಲ್ನ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ರೀತಿ ಭಾಗವಹಿಸಿದ್ದ ಪ್ರತಿಯೊಬ್ಬರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ಅಹಿಂಸಾ ಪರಮೋ ಧರ್ಮ. ಜೈ ಜಿನೇಂದ್ರ. ಸರ್, ನಿಮ್ಮ ಹೆಸರು? ನೀವೇನು ಹೇಳಿ? ಕುಂದರ್ಮಲ್ ಜೈನ್, ಓಂ ಜೋರ್ಸ್ ದಾವಣಗೆರೆ ಅಂತ. ಈ ಒಂದು ಜಿತೋ ಒಂದು ಕಾರ್ಯಕ್ರಮ ಇವರು ಏನು ಇವತ್ತು ಆರ್ಗನೈಸ್ ಮಾಡಿರೋದು ಭಾಳ ಪ್ರಮುಖ ಆಗಿದೆ. ಹಾಗೂ ಇದು ನಮ್ಮ ಮೋದಿಯವರು ಸಹ ಹೇಳಿದ್ರು, ಇವತ್ತು ಇದೊಂದು ಕಾರ್ಯಕ್ರಮ ನಮ್ಮ ಜೈನ ಧರ್ಮ ಒಂದು ವೈಜ್ಞಾನಿಕವಾಗಿಯೂ ಸಿದ್ಧಾಂತವಾಗಿದೆ. ಅತಿ ಪ್ರಾಚೀನ ಧರ್ಮವೂ ಇದೆ. ಅವರು ಕೆಲವೊಂದು ವಿಷಯಗಳನ್ನು ಇವತ್ತು ಹೇಳಿದ್ರೆ ನೋಡಿ ನಮಗೆ ಭಾಳ ಸಂತೋಷ ಆಗುತ್ತೆ. ನಾನು ಸಮೇತ ನಿಮಗೆಲ್ಲ ಇಷ್ಟ ಭಾಳ ಒಳ್ಳೆಯ ಕಾರ್ಯಕ್ರಮ ಆಗಿದೆ ಅಂತ. ಒಳ್ಳೆಯದಾಗಲಿ ಸರ್, ಧನ್ಯವಾದಗಳು. ಸರ್, ನಿಮ್ಮ ಹೆಸರು? ನಾನು ಕೋಮಲ್ ಕುಂದಪ್ ಅಂತ, ಮಹಾವೀರ್ ಯುವ ಮಂಚದ ಉಪಾಧ್ಯಕ್ಷ ಹಾಗೂ ಜಿತೋ ಮೆಂಬರ್ ಕೂಡ ಇದ್ದೀನಿ. ನಾನು ಜಿತೋ ಅಲ್ಲಿ ಜಾಯಿಂಟ್ ಟ್ರೆಸರರ್ ಆಗಿದ್ದೀನಿ. ಇವತ್ತಿನ ದಿನ ಜಿತೋದಿಂದ ನಾವೇನು ಕಾರ್ಯಕ್ರಮ ಅರೇಂಜ್ ಮಾಡಿದ್ದೀವಿ. ಸೊ ಇವತ್ತು ಭಾಳ ಒಳ್ಳೆ ಒಂದು ಥರ ಒಳ್ಳೆ ವ್ಯಾಬ್ರೇಷನ್ ಈ ಮಾಲಲ್ಲಿ ಆಗಿದೆ. ಇದು ನಮ್ಗೆ ಭಾಳ ಖುಷಿ ಕೊಟ್ಟಿದೆ, ಭಾಳ ಸಂತೋಷದ ವಿಚಾರ. ಸೊ ಅದೇ ರೀತಿ ಇನ್ನು ಮುಂದೆ ಕೂಡ ಇದೇ ರೀತಿ ನಾವು ನಮ್ಮ ಶ್ವೇತಾಂಬರ್ ಇರಲಿ, ದಿಗಂಬರ್ ಇರಲಿ, ನಾವೆಲ್ಲ ಒಂದೇ, ನಾವೆಲ್ಲ ಜೈನ್ಸ್ ಅನ್ನುವಂಥ ಸಿದ್ಧಾಂತ ಇಟ್ಕೊಂಡು ನಾವು ಮುಂದುವರಿಯೋಣ. ಥ್ಯಾಂಕ್ ಯು. ತುಂಬ ಇಷ್ಟ ಆಗೋ ಮಾತು ಅಂತ ಹೇಳಿದ್ರೆ, ಜೈನರಲ್ಲಿ ನಾವೆಲ್ಲ ಒಂದೇ ಅಂತ ಹೇಳ್ತಾರೆ. ಅದೇ ರೀತಿ ಲೋಕಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳ್ತಾರೆ. ಸೊ ಇನ್ನಷ್ಟು ಜನ ಸೀನಿಯರ್ಸ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ ಕ್ವಿಕ್ಕಾಗಿ. ನಮಸ್ಕಾರ, ನಾನು ಸುನೀಲ್ ಕುಮಾರ್ ಡಿ ಅಂದ್ಬಿಟ್ಟು ದಿಗಂಬರ ಜೈನ ಸಮಾಜದ ಮಹಾವೀರ ಸಂಘದ ಅಧ್ಯಕ್ಷನಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ದಿವಸ ನವಕಾರ ಮಹಾಮಂತ್ರದ ದಿವಸ ಅತ್ಯಂತ ಯಶಸ್ವಿಯಾಗಿ ದಾವಣಗೆರೆಯಲ್ಲಿ ನಡೆದಿದೆ. ಇದಕ್ಕೆ ಸಾಕ್ಷೀಭೂತರಾಗಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಮೋದಿಜಿಯವರು ಸಹ ಭಾಗವಹಿಸಿದ್ದು ನಮ್ಮೆಲ್ಲರಿಗೂ ಸಹ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ಮುನಿಶ್ರೀ ತರುಣಸಾಗರ್ಜಿ ಮಹಾರಾಜರವರು ಒಂದು ಮಾತು ಪದೇ ಪದೇ ಹೇಳ್ತಾಯಿದ್ರು. ಮಹಾವೀರ ತೀರ್ಥಂಕರರ ನುಡಿಗಳನ್ನು, ಅವರ ಸಿದ್ಧಾಂತಗಳನ್ನು 4 ಗೋಡೆಗಳ ಮಧ್ಯೆ ಮಾಡಬೇಡಿ, ಹೊರಗಡೆಯಲ್ಲಿ ಎಲ್ಲರಿಗೂ ಎಲ್ಲ ಪಂಗಡಗಳು ತಿಳಿಯೋಂಗೆ ಜೈನ ಧರ್ಮವನ್ನು
ತಿಳಿಸಿ ಅಂತ ಹೇಳಿದರು. ಅದೇ ಪ್ರಕಾರವಾಗಿ ಮುಂದುವರಿತಾ ಇದ್ದೀವಿ. ಈ ಜಿತೋ ಸಂಸ್ಥೆಯವರು ನಡೆಸಿರ್ತಕ್ಕಂಥ ಈ ಕಾರ್ಯಕ್ರಮ ಅತ್ಯಂತ ಶ್ಲಾಘನೀಯ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಜಿಯೋ ಅವ್ರ ಜೀನೇದು ಅನ್ನೋದು ಬಹುಶಃ ಈ ಜೈನ ಧರ್ಮದ ಒಂದು ಸಿದ್ಧಾಂತ ಅನಿಸುತ್ತೆ. ತುಂಬ ಸಂತೋಷ. ಇನ್ನಷ್ಟು ಜನ ಇದ್ದಾರೆ, ಅವ್ರ ಜೊತೆ ನಾವು ಮಾತಾಡೋಣ. ಸರ್ ನಿಮ್ಮ ಹೆಸರು? ಹಲೋ, ಸುದರ್ಶನ್ ಕುಮಾರ್ ಅಂತ ಹೇಳಿ, ದಾವಣಗೆರೆ ಜೈನ ಸಮಾಜದ ಗೌರವಾಧ್ಯಕ್ಷ ನಾನು. ನಮ್ಮ ಈ ಕಾರ್ಯಕ್ರಮ ಹಿಂದೆ ಯಾವತ್ತೂ ನಡೆದಿಲ್ಲ, ಮುಂದೆ ನಿರಂತರವಾಗಿ ನಡೀತಾ ಇರಲಿ ಅಂತ ನಮ್ಮೆಲ್ಲರ ಹಾರೈಕೆ. ಧನ್ಯವಾದಗಳು ಸರ್. ತಮ್ಮ ಹೆಸರು? ನನ್ನ ಹೆಸರು ದಜ್ಞೆ ಕುಮಾರ್ ಅಂತೇಳಿ, ಮಾನವ ಸಂಘದ ನಮ್ಮ ಖಜಾಂಚಿಯವರಿಲ್ಲಿ. ಈ ಜೀತೋ ಸಂಸ್ಥೆಯವರು ಏನು ಇದನ್ನೆಲ್ಲ ಹಾಕ್ಕೊಂಡಿದ್ದಾರೆ, ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಭಾಳ ವಿದ್ಯಾರ್ಥಿಗಳಿಗೋಸ್ಕರ ಭಾಳ ನಮಗೆ ಗೊತ್ತಿದ್ದಿಲ್ಲ. ಇವತ್ತು ಇವ್ರು ಹೇಳಿದ ಮೇಲೆ ಗೊತ್ತಾಗಿತ್ತು ನಮಗೆ. ಬಡ ವಿದ್ಯಾರ್ಥಿಗಳಿಂದ ಭಾರಿ ಅನುಕೂಲ ಆಗುತ್ತೆ. ಅವ್ರು ಹೇಳೋದು ನೋಡಿದರೆ IAS IPS ಮಾಡೋರಿಗೆಲ್ಲ ಹಣ ಸಹಾಯ ಎಲ್ಲ ಮಾಡ್ತಾಯಿದ್ದಾರೆ. ಅದಕ್ಕೆ ಹೇಳಿ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗ್ತದೆ. ಸೊ ಧನ್ಯವಾದಗಳು. ನಾನು ಚಂದ್ರಪ್ರಭು ಅಂತೇಳಿ ದಾವಣಗೆರೆ ಮಹಾವೀರ ಸಂಘದ ಕಾರ್ಯದರ್ಶಿ. ಈ ದಿನದ ನವೋಕಾರ ಮಂತ್ರದ ಪಠಣದ ಕಾರ್ಯಕ್ರಮ ಅತ್ಯಂತ ಅವಿಸ್ಮರಣೀಯ. ನಮ್ಮ ಜೈನ ಧರ್ಮದ ಒಂದು ಇತಿಹಾಸ, ಧಾರ್ಮಿಕತೆ ಇಡೀ ನಮ್ಮ ವಿಶ್ವಕ್ಕೆ ಇವತ್ತೇ ಸಾಬೀತಾಗಿದೆ. ಇಡೀ ವಿಶ್ವ ಈ ಒಂದು ನವೋಕಾರ ಮಂತ್ರ ಮತ್ತು ಅಹಿಂಸಾ ಧರ್ಮವನ್ನು ಪಾಲಿಸಿದರೆ ನಮ್ಮ ವಿಶ್ವ ಅತ್ಯಂತ ಮುಂದುವರಿಯೋದರಲ್ಲಿ ಸಂದೇಹವಿಲ್ಲ ಅಂತೇಳಿ ನಮ್ಮ ಚೌವೀಶ ತೀರ್ಥಂಕರಿಗೆ ನಮಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನಾನು ಜಯಚಂದ್ ಜೈನ್ ಅಂತ, ದಾವಣಗೆರೆ ಶ್ರೀ ಶ್ರೀಪಾರ್ಶ್ವನಾಥ ಜೈನ ಮೂರ್ತಿ ಪೂಜಕ ಸಂಘದ ಸದಸ್ಯ ನಾನು. ಇವತ್ತಿನ ದಿವಸ ಈ ನವಕಾರ ಮಹಾಮಂತ್ರ ಯಾವುದರಲ್ಲಿ ಯಾವುದೇ ಒಂದು ನಿರ್ದಿಷ್ಟ ದೇವರದ ಬಗ್ಗೆ ಆಗಲಿ ಅಥವಾ ಯಾವುದೇ ಒಂದು ಧರ್ಮದ ಬಗ್ಗೆ ಆಗಲಿ ನಮಸ್ಕಾರ ಆಗಿರದೇ ಎಲ್ಲ ಮನಸ್ಸನ್ನು ಗೆದ್ದವರಿಗೆ ಮತ್ತು ಸಿದ್ಧರಿಗೆ, ಆಚಾರ್ಯರಿಗೆ ಮತ್ತು ಉಪಾಧ್ಯಾಯರಿಗೆ ನಮಸ್ಕಾರ ಮಾಡಿ ಅವ್ರನ್ನ ನಮಿಸೋದರ ಮೂಲಕ ಈಗ ಇವತ್ತಿನ ಜಗತ್ತಿನಲ್ಲಿ ಶಾಂತಿ ಬರಬೇಕು, ಶಾಂತಿ ಸಿಗಬೇಕು, ಕಲ್ಯಾಣ ಆಗಬೇಕು ಅಂದರೆ ನಮಿಸೋದನ್ನು ಕಲಿಬೇಕು. ಆ ನಮಿಸೋದನ್ನು ಈ ಅರಿಹಂತ ಭಗವಾನರ ನವಕಾರ ಮಹಾಮಂತ್ರ ಕಲಿಸಿಕೊಡುತ್ತೆ. ಈ ನವಕಾರ ಮಹಾಮಂತ್ರವನ್ನು ಕಲಿತು ಅದನ್ನು ಪಠಿಸಿ ಇವತ್ತಿನ ದಿವಸ ಅದನ್ನು ಪಠಿಸೋದ್ರ ಮೂಲಕ ಕೋಟ್ಯಂತರ ಜನ ಪಠಿಸಿದ್ದಾರೆ. ಅದರಿಂದ ವಿಶ್ವದಲ್ಲಿ ಒಂದು ವಿಶೇಷವಾದ ಎನರ್ಜಿ ಕ್ರಿಯೇಟ್ ಆಗಿದೆ. ಆ ಎನರ್ಜಿ ಕ್ರಿಯೇಟ್ ಆಗಿರೋದ್ರ ಜೊತೆಗೆ ಅದರಿಂದ ಈಗ ಎಲ್ಲರೂ ಜೈನ ಧರ್ಮ ಪಾಲಿಸಬೇಕು ಅಂತ ಅವ್ರವ್ರ ಧರ್ಮದ ಕಟ್ಟಪಾಡುಗಳು ಇರುತ್ತೆ. ಜೈನ ಧರ್ಮವನ್ನು ಪಾಲಿಸೋದು ಬೇಕಿಲ್ಲ, ಆದರೆ ಆ ಜೈನ ಧರ್ಮದ ಕೆಲವು ಸಿದ್ಧಾಂತಗಳನ್ನಾದರೂ ಎಲ್ಲರೂ ಅಳವಡಿಸ್ಕೊಂಡ್ರೆ, ವಿಶ್ವದ ಎಲ್ಲ ನೇತಾರರು ಅಳವಡಿಸ್ಕೊಂಡ್ರೆ ಇವತ್ತು ಜಗತ್ತಿನಲ್ಲಿ ಯಾವುದೇ ಒಂದು ಮಿಲಿಟರಿಗಾಗಿ, ಯಾವುದೇ ಪೊಲೀಸರಿಗಾಗಿ, ಯಾವುದೇ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಗಾಗಿ ₹1 ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಹಣವನ್ನು, ಎಲ್ಲ ಒಂದು ಸೋರ್ಸಸ್ಸನ್ನು ಒಂದು ಪ್ರಗತಿಗಾಗಿ, ಮಾನವನ ಪ್ರಗತಿಗಾಗಿ, ಮಾನವನ ಅಭಿವೃದ್ಧಿಗಾಗಿ ಬಳಸ್ಬೋದು ಅಂತ ಈ ಒಂದು ನವಕಾರ ಮಹಾಮಂತ್ರ ಹೇಳುತ್ತೆ. ಈ ನವಕಾರ ಮಹಾಮಂತ್ರ ಈ ದಿವಸವನ್ನು 9ನೇ ಏಪ್ರಿಲು ಪ್ರತಿ ವರ್ಷ, ಇನ್ನು ಮುಂದೆ ಪ್ರತಿ ವರ್ಷ ಕಾಲಾಂತರಗಳ ಕಾಲ, ಅನಂತ ಕಾಲದವರೆಗೆ ನಡೆಸ್ಕೊಂಡು ಹೋಗೋ ಒಂದು ಉದ್ದೇಶ ಇದೆ. ಅದಕ್ಕಾಗಿ ತಮ್ಮೆಲ್ಲರ ಸಹಕಾರ ಸಿಕ್ಕಿದೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್. ನಿಮ್ಮ ಹೆಸರು ಸರ್? ಸರ್ ನರೇಂದ್ರ ಕುಮಾರ್, ಸುಭಾಷ್ನಾಥ್ ಜೈನ್ ಮೂರ್ತಿ ಪೂಜಕ ಸಂಘದ ಸದಸ್ಯನಾಗಿರುತ್ತೇನೆ. ಇವತ್ತು ನಡೆದಿರೋ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿದೆ. ನಾವು ಹೇಳೋದೆಲ್ಲ ಮುಂಚೆನೇ ಎಲ್ಲರೂ ಹೇಳಿಬಿಟ್ಟಿದ್ದಾರೆ. ಇದು ಶಾಂತಿಯುತವಾಗಿದೆ. ಆಮೇಲೆ ಇದು ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ ಬಂದಿರೋದು ಭಾಳ ಚೆನ್ನಾಗಾಯ್ತು. ಇದು ಒಳ್ಳೆಯದಾಗಲಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮಹಾವೀರ್ ಸಂಘವಿ ಅಂತ, ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ದಾವಣಗೆರೆ ಚಾಪ್ಟರ್ ಚೇರ್ಮ್ಯಾನು. ಇವತ್ತಿನ ಕಾರ್ಯಕ್ರಮ ಆಯೋಜನೆ ನಮ್ಮ ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ಆಗಿತ್ತು. ಈ ಕಾರ್ಯಕ್ರಮದಲ್ಲಿ ಒಂದು ನೌಕಾರ ಮಂತ್ರದ ವಿಶೇಷವಾದ ಒಂದು ವಿಶ್ವಶಾಂತಿಗೋಸ್ಕರ ಪಠನೆ ಇತ್ತು ಮತ್ತು ಅದರ ಜೊತೆಗೆ ವಿವಿಧ ಜೈನ ಧರ್ಮದ ವಿವಿಧ ಪಂಗಡಗಳನ್ನು ಒಂದು ತರುವಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ದೇಶನೂ ಸಹ ಆಗಿತ್ತು. ಇವತ್ತಿಂದ ಆ ಉದ್ದೇಶ ಈಡೇರೀತಿ ಇಡೀ ಜಗತ್ತೇ ಒಂದಾಗಿದೆ, ಎಲ್ಲ ಪಂಗಡಗಳು ಒಂದಾಗಿದ್ದಾವೆ. ಇದಕ್ಕೆ ಎಲ್ಲ ಪಂಗಡದ ಜೈನ ಧರ್ಮದ ಎಲ್ಲ ಪಂಗಡಗಳಿಗೆ ಧನ್ಯವಾದಗಳು ಅರ್ಪಿಸ್ತೀನಿ. ಜೈ ಮಹಾವೀರ್. ಒಳ್ಳೆಯದಾಗಲಿ ಸರ್. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಜೀತ ಅವರಿಗೆ ತುಂಬ ಧನ್ಯವಾದ ಅಂತ ಹೇಳ್ತಿದ್ದೆ. ಆಮೇಲೆ ನರೇಂದ್ರ ಮೋದಿ ಅವರಿಗೂ ತುಂಬ ಇಷ್ಟು ಸೂಕ್ಷ್ಮವಾಗಿ ಅವರು ಇಷ್ಟು ವಿವರಣೆ ಮಾಡಿದ್ದಾರೆ, ಅವರಿಗೂ ಭಾಳ ಧನ್ಯವಾದ. ಓಕೆ, ಒಳ್ಳೆಯದಾಗಲಿ ಸರ್. ಓಕೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತಾಡುವಾಗ ಹೇಳಿದ್ರು ಲೋಕಸಭೆಯಲ್ಲೂ ಕೂಡ 24 ತೀರ್ಥಂಕರನ್ನು ಸ್ಥಾಪಿಸಿದ್ವಿ, ಯಾಕೆಂದರೆ ಅವರನ್ನು ನೋಡಿ ಶಾಂತಿನ ಕಲೀಲಿ ಅಂತ. ಏನು ಹೇಳ್ತೀರಿ? ಹೌದು, ಮೋದಿಜಿಯವರು ನಮೋಂಕಾರದ ಮಂತ್ರ ಬಗ್ಗೆ ತುಂಬ ಅವರು
ವಿಸ್ತಾರವಾಗಿ ತಿಳಿಸಿದ್ದಾರೆ. ಅದನ್ನೇ ಪಾಲನೆ ಮಾಡ್ತಾನೆ ಬಂದಿದ್ದಾರೆ. ಜೊತೆಗೇನು ಅಂತಂದರೆ ಈಗ ಸಂಸತ್ತೇನು ಹೊಸ ಸಂಸತ್ತೇನು ಉದ್ಘಾಟನೆ ಆಗಿದೆಯಾ ಅದರಲ್ಲಿ ಹೋಗ್ತಾ ಮೊದಲನೇಗೆ ಶಿಖರನೇ ಕಾಣುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ನಮೋಂಕಾರ ಮಂತ್ರ, ಹಾಗೆ ಜೊತೆಗೆ ತೀರ್ಥಂಕರರು, ಹೀಗೆ ಜೈನ ಧರ್ಮದ ಬಗ್ಗೆ ಅವರು ಎಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ ಅಂತ ಅಂದರೆ ನಾವೆಲ್ಲದನ್ನು ಅದನ್ನು ಪಾಲನೆ ಮಾಡಬೇಕು. ಎಲ್ಲ ಸಮಾಜದಲ್ಲಿ, ಸಮಾಜ ಅಂದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಾನವ ಧರ್ಮದವರು ಎಲ್ಲರೂ ಇದನ್ನು ಪಾಲನೆ ಮಾಡಬೇಕು ಅನ್ನೋದ್ರನ್ನ ವಿಸ್ತಾರವಾಗಿ ಸಂಕ್ಷಿಪ್ತವಾಗಿ ಚೆನ್ನಾಗಿ ಹೇಳಿದ್ದಾರೆ ಅನ್ನೋದನ್ನ ನಾವು ನಿಜವಾಗ್ಲೂ ಇದನ್ನು ನಾವು ಒಪ್ಕೋಬೇಕಾಯಿತು. ನಾವು ಇಂಥ ಪ್ರಧಾನಿನ ಪಡೆದಂಥವ್ರು ನಾವೇ ಧನ್ಯ. ನಾವು ಆ ಜೈನ ಧರ್ಮದಲ್ಲಿ ನಾವಿರ್ತಕ್ಕಂಥ ನಾವು ಧನ್ಯ ಅಂತ ಹೇಳ್ತಾ ಧನ್ಯವಾದಗಳು ಸರ್. ವೀಕ್ಷಕರೇ, ಸಾಕಷ್ಟು ಜನ ಮಹಿಳೆಯರು ಕೂಡ ಇವತ್ತು ಇಲ್ಲಿ ಭಾಗವಹಿಸಿದ್ದಾರೆ, ನಮೋಕಾರ ಮಂತ್ರವನ್ನು ಪಠಿಸಿದ್ದಾರೆ. ಸೊ ಮಹಿಳೆಯರಂದ್ರೇ ವಿಶೇಷ, ಅವರಲ್ಲಿ ಯಾವಾಗಲೂ ಶ್ರದ್ಧಾ ಭಕ್ತಿ ಅಂತಕ್ಕಂಥದ್ದು ಸದಾ ತುಂಬಿರುತ್ತೆ. ಸೊ ನೋಡೋಣ ಏನು ಹೇಳ್ತಾರೆ ನಮ್ಮೆಲ್ಲ ಮಾತೆಯರು ಅಂಥೇಳಿ. ನಮಸ್ಕಾರಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಹರ್ಷ ನಾಗರಾಜ್ ಅಂತ. ಇದು ಅಖಿಲ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟದ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಿದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಪದ್ಮಮ್ಮ ಮಹಿಳಾ ಸಮಾಜದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಸಹ ಭಾಗವಹಿಸಿದರು. ಜೈನ ಧರ್ಮದ ಮೂಲ ಮಂತ್ರ ಈ ಒಂದು ನಮೋಕಾರ ಮಂತ್ರ. ಈ ದಿನ ವಿಶ್ವ ಶಾಂತಿಗಾಗಿ ನಾವು ಒಂದೇ ಮಂತ್ರವನ್ನು ನಾವು ಹೇಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದ ವಿಜ್ಞಾನ ಭವನದಲ್ಲಿ ಕೇಂದ್ರ ಸರ್ಕಾರವೂ ಕೂಡ ಆಯೋಜನೆ ಮಾಡಿ ಮೋದಿಯವರು, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ನರೇಂದ್ರ ಮೋದಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಅತ್ಯಂತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿದೆ. ಜೈನ ಧರ್ಮದಲ್ಲಿ ನಾವು ನಮೋಕಾರ ಮಹಾಮಂತ್ರಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ. ಈ ಒಂದು ನಮೋಕಾರ ಮಂತ್ರದ ಪ್ರಥಮವಾಗಿ ಆದಿಯಾಗಿ ಉದಯಗಿರಿಯಲ್ಲಿ ರಾಜ ಖಾರವೇಲನ ಒಂದು ಶಾಸನದಲ್ಲಿ ಒಂದು ನಮೋ ಸಿದ್ಧಾಣಂ ಅನ್ನತಕ್ಕಂಥ ಒಂದು ಪಾರಿಭಾಷಿಕ ಶಬ್ದ, ಪ್ರಾಕೃತ ಪಾರಿಭಾಷಿಕ ಶಬ್ದ ನಮಗೆ ಸಿಗುತ್ತದೆ. ಮತ್ತು ಮುಂದೆ ಬರ್ತಾ ಬರ್ತಾ ಎಲ್ಲ ಕ್ರಿಸ್ತಪೂರ್ವ ಹಾಗೂ ಕ್ರಿಸ್ತ ಶಕದಲ್ಲಿ ಈ ಒಂದು ಜೈನ ಧರ್ಮವು ಪ್ರವರ್ಧಮಾನಕ್ಕೆ ಬರುತ್ತದೆ. ಆದರೆ ನಮ್ಮ ಈ ಒಂದು ಮೂಲ ಮಂತ್ರವನ್ನು ನಾವು ಪಠಿಸೋದು ನಮೋ ಅರ್ಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯುರ್ಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹುಣಂ ಎಂದು ಹೇಳ್ತೇವೆ. ನಮೋ ಲೋಯೇ ಸವ್ವಸಾಹುಣಂ ಅಂತಂದರೆ ಈ ಒಂದು ಲೋಕದ ಸರ್ವ ಸಾಧುಗಳಿಗೂ ಕೂಡ ನಾವು ಭಕ್ತಿಪೂರ್ವಕವಾಗಿ ನಮಸ್ಕಾರವನ್ನು ಮಾಡುತ್ತೇವೆ ಎನ್ನುವುದರ ಮೂಲಕ ಈ ಒಂದು ಜೈನ ಧರ್ಮದ ಅತ್ಯಂತ ವಿಶಾಲ್ಯವನ್ನು ಈ ಒಂದು ಮಹಾಮಂತ್ರ ನಮಗೆ ತಿಳಿಸಿಕೊಡುತ್ತದೆ. ಈ ಒಂದು ಮಹಾಮಂತ್ರವನ್ನು ಜಪಿಸೋದ್ರಿಂದ ಇದನ್ನು ಯಾವ ಸ್ಥಳದಲ್ಲಿ ಬೇಕಾದರೂ ಕೂಡ ಈ ಒಂದು ನಮೋಕಾರ ಮಂತ್ರವನ್ನು ಜಪ ಮಾಡ್ತಾರೆ. ಈ ಬಹುಶಃ ಈ ಒಂದು ಮಂತ್ರವನ್ನು ಸ್ಮಶಾನದಲ್ಲಿಯೂ ಕೂಡ ಈ ಮಂತ್ರವನ್ನು ನಾವು ಪಠಿಸಲಾಗುತ್ತದೆ. ಹಾಗಾಗಿ ಈ ಮಂತ್ರಕ್ಕೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಮಂತ್ರ ಇದು. ಈ ಮಂತ್ರದಿಂದ ನಾವು ಕರ್ಮಕ್ಷಯವನ್ನು ಕೂಡ ಮಾಡಿಕೊಂಡು ಮೋಕ್ಷ ಪ್ರಾಪ್ತಿಯನ್ನು ನಾವು ಮಾಡಿಕೊಳ್ಳಬಹುದು. ಇದನ್ನು ಜೈನ ಧರ್ಮವು ಅತ್ಯಂತ ಸವಿಸ್ತಾರವಾಗಿ ಹೇಳುತ್ತದೆ. ಅಹಿಂಸಾ ಪರಮೋ ಧರ್ಮ ಅನ್ನತಕ್ಕಂಥದ್ದನ್ನು ಈ ಒಂದು ಜೈನ ಧರ್ಮವೇ ಹೇಳಿರ್ತಕ್ಕಂಥದ್ದು. ಇತರ ಧರ್ಮಗಳಲ್ಲೂ ಕೂಡ ಹೇಳಿದ್ದಾರೆ, ಆದರೆ ಬಹಳಷ್ಟು ಒತ್ತು ಕೊಟ್ಟು ಅಹಿಂಸಾ ಪರಮೋ ಧರ್ಮವನ್ನು ಜೈನ ಧರ್ಮವು ಹೇಳಿರುತ್ತೆ. ಹಾಗೆ ಈ ಒಂದು ನಮೋಕಾರ ಮಂತ್ರದ ಈ ಒಂದು ವಿಶ್ವ ದಿನದ ಅಂಗವಾಗಿ ನಾವೆಲ್ಲರೂ ಸಹ ವಿಶ್ವದ ಒಂದು ಶಾಂತಿಗಾಗಿ, ಭ್ರಾತೃತ್ವಕ್ಕಾಗಿ, ಸಹೋದರತ್ವಕ್ಕಾಗಿ ಹಾಗೂ ಒಂದು ಸುಖ ಸಂತೋಷಕ್ಕಾಗಿ, ನೆಮ್ಮದಿಯಾಗಿ ವಿಶ್ವದೆಲ್ಲೆಡೆ ಶಾಂತಿ ನೆಲೆಸಲಿ ಅಂತ ನಮೋಕಾರ ಮಂತ್ರದ ಪಠಣೆಯ ಮೂಲಕ ನಾವು ಇದನ್ನು ಈ ದಿನ ಪ್ರಸ್ತುತಪಡಿಸಿದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ಜೈ ಜಿನೇಂದ್ರಗಳು. ಧನ್ಯವಾದಗಳಮ್ಮ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದನಾ ವಿಜಯ್ ಕುಮಾರ್ ಅಂತ ಹೇಳಿ. ನೋಡಿ, ನಾವು ಮೂಲ ಮಂತ್ರ ಅಂತ ಏನು ಹೇಳ್ತೀವಿ, ಇದನ್ನು ಯಾರೂ ರಚನೆ ಮಾಡಿಲ್ಲ. ಮುಂದೆ ಅನಂತ ಕಾಲದವರೆಗೂ ಈ ಒಂದು ಮಹಾಮಂತ್ರ ನಮೋಕಾರ ಇರುತ್ತದೆ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಏಕೆಂದರೆ ಇದು ಇಲ್ಲಿ ಯಾವ ದೇವರಿಗೂ, ಅಂದರೆ ಹೆಸರು ಹೇಳಿ ಯಾವ ದೇವರಿಗೂ ನಾವು ನಮಸ್ಕಾರ ಮಾಡಿಲ್ಲ. ಅಂದರೆ ಗುಣಗಳಿಗೆ ಮಾತ್ರ ನಮಸ್ಕಾರ ಮಾಡಿದ್ದೀವಿ. ಯಾಕೆಂದರೆ ಅರ್ಹಂತರು, ಎಲ್ಲವನ್ನೂ ಅರಿತವರು, ಸಿದ್ಧಾತ್ಮ ಅಂದರೆ ಸಿದ್ಧ ಪದವಿಯನ್ನು ಪಡೆದವರು, ಮೋಕ್ಷದಲ್ಲಿರುವಂಥವ್ರು, ಆಚಾರ್ಯರು, ಆಚರಣೆ ಮಾಡುವಂಥವರು, ಶಿಷ್ಯರಿಗೆ ಪಾಠ ಕಲಿಸುವಂಥವ್ರು, ಉಪಾಧ್ಯಾಯರು, ಎಲ್ಲವನ್ನೂ ಜ್ಞಾನವನ್ನು ತಿಳಿದವರು ಹಾಗೂ ಸರ್ವ ಸಾಧುಗಳು, ಎಲ್ಲ ಸಾಧುಗಳಿಗೂ ನಾವು ನಮಸ್ಕಾರ ಮಾಡಿದ್ದೀವಿ. ಇಲ್ಲಿ ವಿಶೇಷವಾದ ಇದಕ್ಕೆ ಏನಕ್ಕೆ ವಿಶೇಷ ಅಂದರೆ ಇಲ್ಲಿ ಹೆಸರು ಹಿಡಿದು ಯಾರಿಗೂ ನಮಸ್ಕಾರ ಮಾಡಿಲ್ಲ. ಎಲ್ಲ ಸಕಲ ಜೀವಿರಾಶಿಗಳಿಗೆ, ಬರೀ ಮಾನವ ಕುಲಕ್ಕೆ ಮಾತ್ರ ಅಲ್ಲದೆ ಇಡೀ ಸಕಲ, ಒಂದು ಸಣ್ಣ ಇರುವೆಯಿಂದ ಹಿಡಿದು ಒಂದು ದೊಡ್ಡ ನಾವು ಮಾನವ ಜನ್ಮದವರೆಗೂ ನಾವು ಅಹಿಂಸೆ ಪಾಲನೆ ಮಾಡ್ತೀವಿ. ಯಾಕೆಂದರೆ ಅವಕ್ಕೂ ಜೀವ ಇದೆ ಅನ್ನುವುದೊಂದು ಸಾರುವುದು ಜೈನ ಧರ್ಮ. ಇದಕ್ಕೆ ನಮಗೆ ಭಾಳ ಹೆಮ್ಮೆ ಇದೆ. ಇದು ಜೈನ ಧರ್ಮಕ್ಕೆ ಅಷ್ಟೇ ಅಲ್ಲ, ಇವತ್ತಿನ ದಿವಸ ಪ್ರಪಂಚದಾದ್ಯಂತ ಬಹಳಷ್ಟು ಹಿಂಸೆ
ಮತ್ತು ತುಂಬ ಪ್ರಕರಣಗಳನ್ನು ನಾವು ನೋಡ್ತಿದ್ದೀವಿ. ಇದಕ್ಕೆಲ್ಲವನ್ನು ನಾವು ಜೈನ ಧರ್ಮ ಅಂತ ಮಾತ್ರ ಆಗಬಾರ್ದು, ಇದು ವಿಶ್ವಧರ್ಮ. ಯಾಕೆಂದರೆ ಇದು ಆಚರಣೆಯ ಧರ್ಮ. ಇದನ್ನು ಮಾಡಿದಂಥ ಸಕಲ ಜೀವರಾಶಿಗೂ ಒಳ್ಳೆಯದಾಗುತ್ತೆ. ಇದನ್ನು ಹೇಳಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೈ ಜಿನೇಂದ್ರ. ಓಂ ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸವ್ವಸಾಹುಣಂ ಏಸೋ ಪಂಚ ನಮೋಕಾರೋ ಸೌವ ಪಾವಪಣಾಶನೋ ಮಂಗಳಾನಂಚ ಸೌವೇಸಿಂ ಪಡಮಂ ಹವೈ ಮಂಗಲಂ ಪಡಮಂ ಹವೈ ಮಂಗಲಂ. ತುಂಬ ಈ ಜೈನ ಧರ್ಮದಲ್ಲಿ ನನಗಂತೂ ಇಷ್ಟ ಆಗಿದ್ದು ಅಂದರೆ ಜಿಯೋ ಅವ್ರ ಜೀನೆದು ಅಂತಕ್ಕಂಥದ್ದು ಒಂದು ಘೋಷವಾಕ್ಯ ಏನಿದೆ, ಎಲ್ಲ ತಾಯಂದರು ಸೇರಿಬಿಟ್ಟು ಅತ್ಯಂತ ಅದ್ಭುತವಾಗಿ ಅದನ್ನು ಶ್ಲೋಕವನ್ನು ಕೂಡ ಹೇಳಿದ್ರು. ಸೊ ನಮೋಕಾರ ಮಂತ್ರದಲ್ಲಿರ್ತಕ್ಕಂಥ ಆ ಶಕ್ತಿನೇ ಅಂಥದ್ದು. ಸೊ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಹಾಗೆ ಎಲ್ಲರೂ ಕೂಡ ಶಾಂತಿಯನ್ನೇ ಬಯಸ್ತಕ್ಕಂಥ ದೇಶದ ಎಲ್ಲೆಡೆ ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು. ಇನ್ನೊಬ್ಬರು ಮಾತಾಡುವಾಗ ತುಂಬ ಚೆನ್ನಾಗಿ ಹೇಳಿದರು, ಬಹುಶಃ ಈ ನಮೋಕಾರ ಮಂತ್ರವನ್ನು ಪಠಿಸಿದ್ದೇ ಆದರೆ ಯಾವ ದೇಶದಲ್ಲೂ ಕೂಡ ಯುದ್ಧಗಳಿಗೆ, ಶಸ್ತ್ರಾಸ್ತ್ರಗಳಿಗೆ ಖರ್ಚು ಮಾಡ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ಕೇವಲ ಮಾನವ ಪ್ರಗತಿಗೋಸ್ಕರನೇ ಆ ಹಣವನ್ನು ಖರ್ಚು ಮಾಡ್ಬಿಡೋದು ಅಂತೇಳಿ. ಸೊ ಎಷ್ಟೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತ್ರಲ್ಲ, ಜಿಯೋ ಅವ್ರ ಜೀನೆದು ನನಗಂತೂ ತುಂಬ ಇಷ್ಟ ಆಯಿತು. ಸೊ ಖಂಡಿತ ನಿಮಗೆಲ್ಲರೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಈ ಒಂದು ನಮೋಕಾರ ಮಂತ್ರದಲ್ಲಿ ಯಾವ ದೇವರಿಗೂ ನಮಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ, ಯಾವ ಪರ್ಸನ್ಗೂ ಕೂಡ ನಮಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ಏನು ಪಂಚಮಹಾಭೂತಗಳಿಗೆ ಇಲ್ಲಿ ನಮಸ್ಕಾರವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದ್ಭುತವಾಗಿರ್ತಕ್ಕಂಥ ಸಂದೇಶ ಆ ಜಿಯೋ ಅವ್ರ ಜೀನೆದು. ನೀವು ಕೂಡ ಬದುಕಿ ಮತ್ತು ಬದುಕಲಿ ಬಿಡಿ ಅಂತಕ್ಕಂಥ ಕನ್ನಡದ ಅರ್ಥವನ್ನು ತುಂಬ ಸ್ಪಷ್ಟವಾಗಿ ಎಲ್ಲ ಜಿತೇಂದ್ರರು ಹೇಳಿದ್ದಾರೆ, ತೀರ್ಥಂಕರರು ಹೇಳಿದ್ದಾರೆ. ಆ ಎಲ್ಲ ಹಿರಿಯರ ಪಾದಕಮಲಗಳಿಗೆ ನಮಸ್ಕಾರವನ್ನು ಹೇಳ್ತಾ ಎಲ್ಲ ಮಾತಾಡಿರ್ತಕ್ಕಂಥ ಮಾತೆಯರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರ, ಈ ರೀತಿಯ ಯಾವುದೇ ರೀತಿಯ ಒಂದು ಸಮಾಜಮುಖಿ ಕಾರ್ಯಕ್ರಮಗಳು ದಾವಣಗೆರೆ ನಗರದಲ್ಲಿ ಎಲ್ಲೇ ನಡೀತಾ ಇರಲಿ, ಸೊ ಆ ಕಾರ್ಯಕ್ರಮಗಳನ್ನು ನಮ್ಮ ಗಮನಕ್ಕೆ ತನ್ನಿ. ಸೊ ಈ ರೀತಿಯ ವಿಶೇಷ ಕಾರ್ಯಕ್ರಮಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ನಮಸ್ತೆ ದೇವನಗೆರೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೆ, ಹಿತೈಷಿಗಳಿಗೆ ತಿಳಿಸಿ. ಈ ರೀತಿಯ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ನಾವೆಲ್ಲ ಕಡೆ ಸ್ಪ್ರೆಡ್ ಮಾಡೋಣ. ಸೊ ವಸುದೈವ ಕುಟುಂಬಕ್ಕನ್ನು ನಾವು ಹಾಗೆ ಎಲ್ಲ ಕಡೆ ಶಾಂತಿಯನ್ನು, ನೆಮ್ಮದಿಯನ್ನು ಸ್ಪ್ರೆಡ್ ಮಾಡ್ತಾ ನಾವೆಲ್ಲ ಒಟ್ಟಾಗಿ ಬಾಳೋಣ ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.